ಎಲ್ಲರಿಗೂ ನಮಸ್ಕಾರ. ನಕ್ಷತ್ರ ನುಡಿಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮೇಷರಾಶಿಗೆ ಶನಿಯ ಪ್ರವೇಶದಿಂದ ಫಲಾನುಫಲಗಳನ್ನು ತಿಳಿಸಿಕೊಡ್ತಾ ಇದ್ದೇನೆ. ಮೇಷರಾಶಿಗೆ ಶನಿಯ ಪ್ರವೇಶದಿಂದ ಆಗುವಂತಹ ಫಲಾನುಫಲಗಳನ್ನು ನೋಡೋಣ. ಶನಿ ಮಹಾತ್ಮನ ವಕ್ರ ಸಂಚಾರ ಪ್ರತಿ ವರ್ಷವೂ ನಡೆಯುತ್ತದೆ. ವಕ್ರ ಸಂಚಾರ ನಡೆಯುವಾಗ ಶನಿ ಮಹಾತ್ಮನು 6.5ರಿಂದ 7 ಡಿಗ್ರಿ ಹಿಂದಕ್ಕೆ ಬರುತ್ತಾನೆ. ಸ್ವಲ್ಪ ನಿಧಾನಗತಿಯಲ್ಲಿ ಚಲಿಸುತ್ತಾನೆ. ಅದನ್ನು ವಕ್ರ ಸಂಚಾರ ಎಂದು ಕರೆಯುತ್ತಾರೆ. ಶನಿಯು ವಕ್ರದೃಷ್ಟಿಯನ್ನ ಪ್ರಾರಂಭಿಸಿದ ನಂತರ ಮೀನರಾಶಿಯ ಬಲವು ಶನಿದೇವರಿಗೆ ಬಂದು ಬಿಡುತ್ತೆ. ಶನಿ ಆಗ ಉಚ್ಚ ಸ್ಥಾನದಲ್ಲಿ ಇರುತ್ತಾನೆ. ನಾವು ಮಾಡಿರುವಂತಹ ಪಾಪ ಫಲ ಮತ್ತು ಪುಣ್ಯದ ಫಲದ ಮೇಲೆ ಫಲಗಳು ನಿರ್ಧಾರವಾಗಿರುತ್ತೆ. ಶನಿಯು ವಕ್ರದೃಷ್ಟಿಯನ್ನ ನಮ್ಮ ರಾಶಿಯ ಮೇಲೆ ಪ್ರಾರಂಭಿಸಿದ್ದಾನೆ ಎಂದರೆ ನಾವು ಮಾಡಿರುವಂತಹ ಕರ್ಮದ ಫಲಗಳನ್ನು ನಮಗೆ ನೀಡುತ್ತಾನೆ. ಶನಿ ಪರಮಾತ್ಮನು ಕೆಟ್ಟ ಗ್ರಹವಲ್ಲ. ನಾವು ಮಾಡಿರುವಂತಹ ಪಾಪಗಳನ್ನು ಪುಣ್ಯಗಳನ್ನು ಲೆಕ್ಕಾಚಾರ ಮಾಡುವಂತಹ ಏಕೈಕ ಗ್ರಹ ಆಗಿದ್ದು, ನಾವು ಮಾಡಿರುವಂತಹ ಪ್ರಾರಬ್ಧ ಕರ್ಮಗಳ ಫಲಗಳನ್ನು ನಮಗೆ ನೀಡಿ ನಮ್ಮ ಕರ್ಮಗಳನ್ನೆಲ್ಲ ಪರಿಹರಿಸಿ ನಮ್ಮನ್ನು ಒಳ್ಳೆಯ ಮಾರ್ಗಕ್ಕೆ ತರುವಂತಹ ಕೆಲಸವನ್ನ ಮಾಡುತ್ತಾನೆ. ಶನಿಯು ಒಂದು ಬಾರಿ ನಮ್ಮ ರಾಶಿಗೆ ಬಂದು ಹೋಗಿದ್ದಾನೆ ಎಂದರೆ ನಮಗೆ ಕಷ್ಟ ನಷ್ಟಗಳ ಬಗ್ಗೆ ಅರಿವನ್ನು ಮೂಡಿಸಿ ನಮ್ಮನ್ನು ಒಂದು ಒಳ್ಳೆಯ ವ್ಯಕ್ತಿಗಳನ್ನಾಗಿ ಮಾಡುತ್ತಾನೆ. ಶನಿದೇವರ ವಕ್ರ ಸಂಚಾರ ಒಂದು ರೀತಿಯ ಫಲಗಳನ್ನು ನೀಡಿದರೆ ಶನಿದೇವರ ನೇರ ಸಂಚಾರ ಇನ್ನೊಂದು ರೀತಿ ಫಲಗಳನ್ನು ನೀಡುತ್ತದೆ. ಈ ವರ್ಷ ಶನಿದೇವರು ಯಾವ ರಾಶಿಗೆ ಯಾವ ಫಲಗಳನ್ನು ನೀಡುತ್ತಾನೆ ಎಂದು ನೋಡುವುದಾದರೆ, ಮೊದಲಿಗೆ 12 ರಾಶಿಗಳಲ್ಲಿ ಮೊದಲ ರಾಶಿ ಮೇಷರಾಶಿ. ಮೇಷರಾಶಿಗೆ ಶನಿ ಪರಮಾತ್ಮನು ವ್ಯಯಸ್ಥಾನದಲ್ಲಿ ಇದ್ದಾನೆ. ಮೇಷರಾಶಿಗೆ 12ನೇ ಮನೆಯಲ್ಲಿ ಶನಿ ವಕ್ರನಾಗಿದ್ದಾನೆ. 12ನೇ ಮನೆ ಎಂದರೆ ನಷ್ಟ, ಆಧ್ಯಾತ್ಮ, ಏಕಾಂತ ಮತ್ತು ಗುಪ್ತ ವಿಚಾರ, ಗುಪ್ತ ಶತ್ರುಗಳು. ಇನ್ನು ಮೋಕ್ಷಕ್ಕೆ ಸಂಬಂಧಪಟ್ಟ ಮನೆಯನ್ನು 12ನೇ ಮನೆ ಎಂದು ಕರೆಯುತ್ತಾರೆ. ಮೇಷರಾಶಿಗೆ ಶನಿ ಪರಮಾತ್ಮನು ಯಾವ ರೀತಿ ವಕ್ರ ದೃಷ್ಟಿಯನ್ನ ಬೀರುತ್ತಾನೆ ಎಂದು ನೋಡುವುದಾದರೆ, ಮೇ 29ನೇ ತಾರೀಕು ಮೇಷರಾಶಿಯವರಿಗೆ ಸಾಡೆ ಸಾತಿ ಪ್ರಾರಂಭವಾಯಿತು. ಸಾಡೆ ಸಾತಿ ಪ್ರಾರಂಭವಾದರೆ ಅದರ ಫಲ 100 ದಿನಗಳಲ್ಲಿ ನಷ್ಟವಾಗಿ ಹೋಗುತ್ತಾರೆ. ಯಾವುದಾದರೂ ಒಂದು ವಿಷಯದಲ್ಲಿ ಅವರು ಪೆಟ್ಟು ತಿಂದು ನಷ್ಟವಾಗುತ್ತಾರೆ. ಬಲವಾಗಿ ನಷ್ಟಗಳನ್ನು ಅನುಭವಿಸಿದ ಮೇಲೆ 100 ದಿನಗಳ ನಂತರ ಶನಿಯ ವಕ್ರ ದೃಷ್ಟಿಯು ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುತ್ತದೆ. ನಮ್ಮ ತಪ್ಪಿನ ಅರಿವು ನಮಗೆ ತಿಳಿದು ತಿದ್ದುಕೊಳ್ಳಲಿ ಎಂದು. ನಾವು ಆಗಲೂ ಎಚ್ಚೆತ್ತುಕೊಳ್ಳಲಿಲ್ಲವೆಂದರೆ ಮತ್ತೆ ಶನಿಯ ವಕ್ರ ದೃಷ್ಟಿಯು ಶುರುವಾಗುತ್ತದೆ. ನಮ್ಮ ತಪ್ಪುಗಳನ್ನು ನಾವು ಪಾಠ ಕಲಿತಿಲ್ಲವೆಂದರೆ ಮತ್ತೆ ಕಲಿಸಿಕೊಡುತ್ತಾನೆ. ಇನ್ನು ಮೇಷರಾಶಿಯವರು ತಮ್ಮ ತಪ್ಪುಗಳನ್ನು ಅರ್ಥೈಸಿಕೊಂಡು ಒಳ್ಳೆಯ ದಾರಿಯಲ್ಲಿ ನಡೆದರೆ, ಧರ್ಮ ಪಾಲನೆಯನ್ನು ಮಾಡಿದರೆ ಶನಿದೇವನು ನಮಗೆ ಒಳ್ಳೆಯ ಫಲಗಳನ್ನೇ ನೀಡುತ್ತಾನೆ. 139 ದಿನ ಎಂದರೆ 4 ತಿಂಗಳು, ಜುಲೈ 13ರಿಂದ ನವೆಂಬರ್ 28ನೇ ತಾರೀಕಿನವರೆಗೂ ಶನಿಯ ವಕ್ರ ದೃಷ್ಟಿಯು ನಿಧಾನವಾಗಿ ಸಾಗುತ್ತದೆ. ನಾವು ಒಳ್ಳೆಯ ಮಾರ್ಗದಲ್ಲಿ ನಡೆದುಕೊಳ್ಳಲಿಲ್ಲವೆಂದರೆ ಮತ್ತೆ ಸಾಡೆ ಸಾತಿ ಪ್ರಾರಂಭದಲ್ಲಿ ಅದನ್ನು ಡಿಸೆಂಬರ್ ನಂತರ ಮತ್ತೆ ಕೊಡಲು ಪ್ರಾರಂಭಿಸುತ್ತಾನೆ. ಇನ್ನು ಬದಲಾವಣೆಗಳು ಏನೆಲ್ಲ ಆಗುತ್ತದೆ ಎಂದು ನೋಡೋದಾದ್ರೆ, ವೃತ್ತಿಯಲ್ಲಿ 12ನೇ ಮನೆ ವ್ಯಯಸ್ಥಾನ. ಏನೆಲ್ಲ ತೊಂದರೆಗಳಾಗುತ್ತೆ ಅಂತ ನೋಡೋದಾದ್ರೆ, ಕೆಲಸವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದ್ದು, ಹಣಕಾಸಿನ ವ್ಯವಹಾರಗಳಲ್ಲಿ ಪೆಟ್ಟು ತಿನ್ನುವಂತಹ ಸಾಧ್ಯತೆ ಇದ್ದು, ಮಾನಹಾನಿಯಾಗುವಂತಹ ಸಾಧ್ಯತೆಗಳು ಇರುತ್ತದೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಆಗುವಂಥದ್ದು, ಕಾರ್ಯಗಳಲ್ಲಿ ತಡವಾಗುವಂಥದ್ದು ಆಗುತ್ತದೆ. ಕುಟುಂಬದಲ್ಲಿ ಕಲಹಗಳು ಉಂಟಾಗುತ್ತದೆ. ನಂಬಿದವರಿಂದ ಮೋಸ ಉಂಟಾಗುವಂತಹ ಸಾಧ್ಯತೆಗಳು ಇರುತ್ತದೆ. ಕಳ್ಳತನದ ಅಪವಾದನೆಗಳು ಬರುವಂಥದ್ದು, ಆರೋಗ್ಯ ಸಮಸ್ಯೆ ಆಗುವಂಥದ್ದು, ಕೋರ್ಟ್ ಕಚೇರಿಗಳಿಗೆ ಸಂಬಂಧಪಟ್ಟಂತಹ ಕಾರ್ಯಗಳು ತೊಂದರೆಯಾಗುತ್ತದೆ. ಅಕ್ಟೋಬರ್ ತಿಂಗಳ ನಂತರ ಶನಿಯು ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತಾನೆ. ಆಗ ಮೇಷರಾಶಿಯನ್ನು ಕರ್ಮಸ್ಥಾನದಲ್ಲಿ ನೋಡುತ್ತಾನೆ. ಆ ನಂತರ ತಕ್ಕ ಮಟ್ಟಿಗೆ ಸಮಸ್ಯೆಗಳು ಕಡಿಮೆಯಾಗುತ್ತಾ ಬರುತ್ತದೆ. ಶನಿ ಪರಮಾತ್ಮನು ನಮ್ಮ ರಾಶಿಗೆ ಪ್ರವೇಶಿಸಿದ್ದಾನೆ ಎಂದರೆ ನಮ್ಮ ಜನ್ಮಾಂತರದ ಪಾಪಗಳ ಫಲಗಳನ್ನು ನಮಗೆ ನೀಡಲು ಪ್ರವೇಶಿಸಿದ್ದಾನೆ ಎಂದರ್ಥ. ಇನ್ನು ಶನಿಯ ಪ್ರವೇಶದಿಂದ ಕಾಪಾಡುವುದು ಏನೆಂದರೆ ನಿಮ್ಮ ಒಳ್ಳೆಯತನ. ಕಳೆದ ಜನ್ಮದಲ್ಲಿ ನೀವು ಮಾಡಿರುವಂತಹ ಕರ್ಮಗಳನ್ನು ತೂಕ ಮಾಡಿ ಶನಿಯ ಪ್ರಭಾವವು ನಿಮ್ಮ ಮೇಲೆ ಬೀರುತ್ತದೆ. ಇನ್ನು ಪರಿಹಾರ ಅಂತ ನೀವು ಮಾಡೋದಾದ್ರೆ, ವಾರ ದೇವಸ್ಥಾನಕ್ಕೆ ಹೋಗಿ ಶನಿಯ ದರ್ಶನ ಮಾಡಿ ಶನಿದೇವರ ಸೇವೆಯನ್ನು ಮಾಡಿ ಬಂದರೆ ತಕ್ಕ ಮಟ್ಟಕ್ಕೆ
ನಿಮಗೆ ಸುಧಾರಣೆಯು ಕಾಣುತ್ತದೆ. ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲಿಸ ಪಠಿಸುವುದರಿಂದ ನಿಮ್ಮ ಸಮಸ್ಯೆಗಳು ತಕ್ಕ ಮಟ್ಟಕ್ಕೆ ಕಡಿಮೆ ಆಗ್ತಾ ಇರುತ್ತದೆ. ನೀವು ಆದಷ್ಟು ಶನಿದೇವರ ಸ್ಮರಣೆಯನ್ನ ಮಾಡಿ ಯಾವುದೇ ಪಾಪ ಕಾರ್ಯಗಳಲ್ಲಿ ಭಾಗಿಯಾಗದೆ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾ ಇದ್ದರೆ ಶನಿಗೆ ಪ್ರಿಯರಾಗಿ ನೀವು ಕಷ್ಟಗಳಿಂದ ತಪ್ಪಿಸಿಕೊಳ್ಳಬಹುದು. ತಾಯಿಯ ಸೇವೆಯಿಂದಲೂ ನಿಮಗೆ ಒಳ್ಳೆ ಫಲಗಳು ದೊರೆಯುತ್ತದೆ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ತಿಳಿಸಿಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.